ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚೈನಾ ಬಂದು ಒಂದು ಡೆವಲಪ್ಡ್ ಕಂಟ್ರಿ ಅಂತಾನೆ ಹೇಳ್ಬೋದು. ಚೈನಾನಲ್ಲಿ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ಡೆವಲಪ್ ಆಗ್ತಿದೆ. ಅವ್ರ ಹತ್ರ ಇರುವಂತ ನ್ಯಾಚುರಲ್ ರಿಸೋರ್ಸಸ್, ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ ಮತ್ತೆ ಮ್ಯಾನ್ ಪವರ್ ನ ಸರಿಯಾಗಿರುವಂತ ಒಂದು ಟೈಮ್ ನಲ್ಲಿ ಯೂಸ್ ಮಾಡ್ಕೊಂಡು ಒಂದು ಕಾಲದಲ್ಲಿ ತುಂಬಾ ಬಡತನ ಅನುಭವಿಸಿರುವಂತ ಒಂದು ಚೈನಾ ಬಂದು, ಆದ್ರೆ ಇವಾಗ ಚೈನಾ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಆರ್ಥಿಕ ವ್ಯವಸ್ಥೆಯಿಂದ ಮುನ್ನುಗ್ತಿದೆ. ಈ ಒಂದು ಕತೆ ಬಂದು ತುಂಬಾ ವರ್ಷಗಳ ಹಿಂದೆ, ಆದ್ರೆ ಇವಾಗ ಸೀನೆ ಚೇಂಜ್ ಆಗ್ಬಿಟ್ಟಿದೆ. ತುಂಬಾ ದಿವಸಗಳ ಹಿಂದೆ ಚೈನಾ ಬಂದ್ಬಿಟ್ಟು ಆರ್ಥಿಕ ವ್ಯವಸ್ಥೆ ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ನ ಅನುಭವಿಸ್ತಿದೆ. ಚೈನಾದಲ್ಲಿ ಆದಾಯ ಬಂದು ಕಮ್ಮಿ ಆಗ್ತಿದೆ, ತುಂಬಾ ಜನಕ್ಕೆ ಕೆಲಸ ಇಲ್ದಂಗೆ ನಿರುದ್ಯೋಗಿಗಳಾಗ್ತಿದ್ದಾರೆ. ಚೈನಾದ ಒಂದು ಸಾಲ ಬಂದು ಜಾಸ್ತಿ ಆಗ್ತಿದೆ, ರಿಯಲ್ ಎಸ್ಟೇಟ್ ನ ಒಂದು ಪ್ರೈಸಸ್ ಬಂದ್ಬಿಟ್ಟು ತೀರಾ ಕೆಳಗ್ ಬಂದಿದೆ. ಚೈನಾದಲ್ಲಿ ಇರುವಂತ ಒಂದು ಮೀಡಿಯಾಗಳೇ ಹೇಳ್ತಿದೆ ಚೈನಾನಲ್ಲಿ ಆರ್ಥಿಕ ಪರಿಸ್ಥಿತಿ ಬಂದು ತೀರಾ ಕೆಳಗಡೆ ಬಂದಿದೆ ಇವಾಗ ಅಂತ ಹೇಳಿ. ಮತ್ತೆ ಫ್ಯೂಚರ್ ನಲ್ಲಿ ಚೈನಾ ಬಂದು ಇನ್ನ ನಷ್ಟನ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಿದ್ದಾರೆ. ಎಷ್ಟೊಂದು ಮಲ್ಟಿ ನ್ಯಾಷನಲ್ ಕಂಪನೀಸ್ ಗಳು ಬಂದು ದೇಶಾಂತರ ಹೋಗ್ತಿದಾವೆ. ಇನ್ನೊಂದ್ ಕಡೆ ಚೈನಾ ಬಡ್ಡಿ ರೇಟ್ ನ ಕಮ್ಮಿ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ಇದಕ್ಕೆ ಮೇನ್ ಕಾರಣ ಏನು? ಬರ್ತಾ ಬರ್ತಾ ಚೈನಾ ಬಂದು ಆರ್ಥಿಕ ವ್ಯವಸ್ಥೆನ ಏನಕ್ಕೆ ಇಷ್ಟೊಂದು ಅನುಭವಿಸ್ತಿದೆ, ಚೈನಾನ ದಾಟ್ಕೊಂಡು ಇಂಡಿಯಾ ಬಂದು ಆ ಒಂದು ಪೊಸಿಷನ್ ಗೆ ಹೋಗುತ್ತಾ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. 1978 ನಲ್ಲಿ ಚೈನಾ ಓಪನ್ ಡೋರ್ ಪಾಲಿಸಿನ ಅನೌನ್ಸ್ ಮಾಡ್ತಾರೆ. ಅಲ್ಲಿ ತನಕನೂ ಕೂಡ ಚೈನಾ ವಿದೇಶಿ ಕಂಪನಿಗಳಿಗೆ ಚೈನಾ ಒಳಗಡೆನೂ ಕೂಡ ಸೇರಿಸ್ತಿರ್ಲಿಲ್ಲ. ಚೈನಾ ಫಸ್ಟ್ ಟೈಮ್ ವಿದೇಶಿ ಕಂಪನಿಗಳಿಗೆ ಫ್ರೀ ಆಗಿ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಹೇಳಿ ಚೈನಾ ಒಳಗಡೆ ಪರ್ಮಿಷನ್ ಕೊಡ್ತಾರೆ. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಚೈನಾ ನ್ಯಾಚುರಲ್ ರಿಸೋರ್ಸಸ್, ಮ್ಯಾನ್ ಪವರ್ ನ ವಿದೇಶಿ ಕಂಪನಿಗಳಿಗೆ ಸಪ್ಲೈ ಮಾಡ್ತಾ ಚೈನಾದಲ್ಲಿ ಫ್ಯಾಕ್ಟರಿ ಮತ್ತೆ ಕಂಪನಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಪರ್ಮಿಷನ್ ನ ಕೊಡ್ತಾರೆ. ಅತಿ ಕಮ್ಮಿ ಸಮಯದಲ್ಲೇ ಚೈನಾ ಬಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆಯುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಒಂದು ವಿಷಯ ಗೊತ್ತಾಗ್ಬೇಕಾಗತ್ತೆ, ಒಂದು ದೇಶ ಆಗಿರ್ಲಿ, ಒಂದು ರಾಜ್ಯ ಆಗಿರ್ಲಿ, ಒಂದು ಚಿಕ್ಕ ಊರಾಗಿರ್ಲಿ, ಕಣ್ಣ ಮುಂದೆನೆ ರಿಯಲ್ ಎಸ್ಟೇಟ್ ಪ್ರೈಸಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಎಲ್ಲರ ಮುಖದಲ್ಲೂ ಕೂಡ ಒಂದು ಭಯ ಶುರುವಾಗುತ್ತೆ. ನಾನ್ ಇವಾಗ ಒಂದು ಪ್ರಾಪರ್ಟಿನ ಕೊಂಡ್ಕೊಳ್ಳಿಲ್ಲ ಅಂದ್ರೆ ಫ್ಯೂಚರ್ ನಲ್ಲಿ ಕೊಂಡ್ಕೊಳ್ಳಕ್ ಆಗಲ್ಲ ಅಂತ ಹೇಳಿ ತಕ್ಷಣನೇ ಖರೀದಿ ಮಾಡ್ತಾರೆ. ಈ ಒಂದು ಭಯದಿಂದ ಒಂದು ಪ್ರಾಪರ್ಟಿನ ಕೊಂಡ್ಕೊಳ್ಳೋಕೆ ಮುಂದೆ ಬರ್ತಾರೆ. ಇದರಿಂದ ಒಂದು ಪ್ರಾಪರ್ಟಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿ ಅದರ ಒಂದು ಪ್ರೈಸಸ್ ಕೂಡ ಹೈ ಆಗತ್ತೆ. ಬೇಸಿಕಲಿ ಗೋಲ್ಡ್, ಸಿಲ್ವರ್, ಲ್ಯಾಂಡ್ ಯಾವುದೇ ಒಂದು ಅಪ್ರಿಸಿಯೇಟಿಂಗ್ ಅಸೆಟ್ ಗಾಗಿರ್ಲಿ ದಿನ ಹೋಗ್ತಿದ್ದಂಗೆನೆ ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾವುದೇ ಒಂದು ಪ್ರಾಪರ್ಟಿಗಾಗಿರ್ಲಿ ನಿಧಾನವಾಗಿ ಪ್ರೈಸಸ್ ಜಾಸ್ತಿ ಆಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ರಾತ್ರಿ ಪ್ರೈಸ್ ಜಾಸ್ತಿ ಆಗ್ಬಾರ್ದು. ಸಡನ್ ಆಗಿ ಈ ಒಂದು ಪ್ರೈಸಸ್ ಬಂದ್ಬಿಟ್ಟು ಗೊತ್ತಿಲ್ದಂಗೆನೆ ಆಕಾಶಕ್ಕೆ ಮುಟ್ಟುತ್ತೋ ಅವಾಗ್ಲೇನೆ ನಿಜವಾದ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಇವಾಗ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ 2008 ನಲ್ಲಿ ಅಮೆರಿಕಾಗೆ ಬಂದಿರುವಂತ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಗೆ ಪ್ರೆಸೆಂಟ್ ಆಗಿ ಚೈನಾಗೆ ಬಂದಿರುವಂತ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಒಂದೇ. ಅದೇ ರಿಯಲ್ ಎಸ್ಟೇಟ್ ಬಬಲ್. ರೀಸೆಂಟ್ ಆಗಿ ಚೈನಾ ಗ್ರೋತ್ ನೋಡಿರುವಂತ ವಿದೇಶಿ ಕಂಪನಿಗಳು ಬಂದು ಆ ಒಂದು ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅಲ್ಲಿ ಆಫೀಸಸ್ ಮತ್ತೆ ಫ್ಯಾಕ್ಟರಿನ ಶುರು ಮಾಡ್ತಾರೆ. ಇದರಿಂದ ಚೈನಾದಲ್ಲಿ ಇರುವಂತ ಒಂದು ಜನಗಳ ಒಂದು ಆದಾಯ ಜಾಸ್ತಿ ಆಗಿ ಚೈನಾ ಬ್ಯಾಂಕ್ ನಲ್ಲಿ ಲೋನ್ ನ ತಗೊಂಡು ಪ್ರಾಪರ್ಟಿನ ಖರೀದಿ ಮಾಡ್ತಾರೆ. ಚೈನಾದಲ್ಲಿ ಪಾಪ್ಯುಲೇಷನ್ ಅನ್ನುವಂಥದ್ದು ಜಾಸ್ತಿ ಇದೆ, ಆದ್ರೆ ಒಂದು ಲ್ಯಾಂಡ್ ಅನ್ನುವಂಥದ್ದು ತೀರಾ ಕಮ್ಮಿ ಇದೆ. ಜನಗಳು ಬಂದು ಬ್ಯಾಂಕ್ ನಲ್ಲಿ ಜಾಸ್ತಿ ಲೋನ್ ನ ತಗೊಂಡು ಒಂದು ಪ್ರಾಪರ್ಟಿನ ಕೊಂಡ್ಕೊಳ್ಳೋದ್ರಿಂದ ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಬಬಲ್ ಬಂದಿದೆ. ಅಂದ್ರೆ ರಿಯಲ್ ಎಸ್ಟೇಟ್ ನ ಒಂದು ಪ್ರೈಸಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಆಗುವಂತದ್ದು. ಯಾವ ರೀತಿ ಅಂದ್ರೆ ಅತಿ ಕಮ್ಮಿ ಸಮಯದಲ್ಲಿ ಚೈನಾನ ಒಂದು ರಿಯಲ್ ಎಸ್ಟೇಟ್ ಪ್ರೈಸಸ್ ಬಂದು 700% ಜಾಸ್ತಿ ಆಗಿದೆ. ಈ ಒಂದು ಡಿಮ್ಯಾಂಡ್ ನ ಕ್ಯಾಚ್ ಮಾಡಕ್ಕೋಸ್ಕರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರುವಂತ ಎಷ್ಟೋ ಕಂಪನೀಸ್ ಬಂದು ಇನ್ನ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಪೂರ್ತಿ ಆಗ್ದಿರಾನೆ ಜನಗಳ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ. ಇದರಿಂದ ಚೈನಾನ ಒಂದು ಪ್ರೈಸ್ ಟು ಇನ್ಕಮ್ ರೇಷಿಯೋ ಬಂದು 25ರಷ್ಟು ಜಾಸ್ತಿ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಬಂದು ವರ್ಷವೆಲ್ಲನೂ ಕೂಡ ಕಷ್ಟಪಟ್ಟು 10 ಲಕ್ಷ ಸಂಪಾದನೆ ಮಾಡಿದಾನೆ ಅಂದ್ರೆ ಅದೇ ವ್ಯಕ್ತಿ ಚೈನಾದಲ್ಲಿ ಒಂದು ಪ್ರಾಪರ್ಟಿ ಮತ್ತೆ ಒಂದು ಮನೆನ ತಗೋಬೇಕು ಅಂದ್ರೆ 25ರಷ್ಟು ಜಾಸ್ತಿ ಕೊಡ್ಬೇಕಾಗತ್ತೆ. 10 ಲಕ್ಷ ಇಂಟು 25 2.5 crores ಆಯ್ತು. ನೀವೇ ಇಲ್ಲಿ ಯೋಚನೆ ಮಾಡಬಹುದು ಚೈನಾನ ಒಂದು ರಿಯಲ್ ಎಸ್ಟೇಟ್ ಪ್ರೈಸಸ್ ಬಂದ್ಬಿಟ್ಟು ಯಾವ ರೀತಿ ಗ್ರೋ ಆಗಿದೆ ಅಂತ ಹೇಳಿ. ಯಾವುದೇ ಒಂದು ದೇಶ ಆಗಿರ್ಲಿ, ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಕಮ್ಮಿ ಸಮಯದಲ್ಲಿ ಜಾಸ್ತಿ ಪ್ರೈಸ್ ಆಗಿದೆ ಅಂದ್ರೆ ಫ್ಯೂಚರ್ ನಲ್ಲಿ ಸಸ್ಟೈನ್ ಆಗುವಂತದ್ದು ತುಂಬಾ ಕಷ್ಟ. ಪ್ರೆಸೆಂಟ್ ಆಗಿ ಚೈನಾದಲ್ಲಿ ಅದೇ ತರ ಆಗಿದೆ. ಕರೋನಾ ಆದ್ಮೇಲೆ ಪ್ರಪಂಚದಾದ್ಯಂತ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಒಂದು ದೇಶಗಳನ್ನು ಕೂಡ ಎದುರಿಸಿದೆ. ಆದ್ರೆ ಚೈನಾದಲ್ಲಿ ಮಾತ್ರ ಈ ಒಂದು ರಿಯಲ್ ಎಸ್ಟೇಟ್ ಬಬಲ್ ಬಂದು ಬರಸ್ಟ್ ಆಗಿದೆ. ಬರೋಬ್ಬರಿ 2 ವರ್ಷ ಚೈನಾದಲ್ಲಿ ಇರುವಂತವ್ರು ಯಾರಿಗೂ ಕೂಡ ಉದ್ಯೋಗ ಇರ್ಲಿಲ್ಲ. ಅವರು ಕೆಲಸ ಮಾಡ್ತಿಲ್ಲ ಅಂದ್ಮೇಲೆ ದುಡ್ಡಿರೋದಿಲ್ಲ. ದುಡ್ಡಿಲ್ಲ ಅಂದ್ರೆ ಈ ಒಂದು ಪ್ರಾಪರ್ಟಿನ ಕೊಂಡ್ಕೊಳ್ಳಕ್ಕೆ ಹೋಗಲ್ಲ. ಅವಾಗ ರಿಯಲ್ ಎಸ್ಟೇಟ್ ಪ್ರೈಸಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ರಾಪರ್ಟಿನ ತಗೊಂಡಿರ್ತಾರೆ ನೋಡಿ, ಅದನ್ನ ಸೇಲ್ ಮಾಡಕ್ ಆಗ್ದೀರಾ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿರ್ತಾರೆ ನೋಡಿ, ಅವ್ರಿಗೆ ಮನೆ ಕಟ್ಕೊಡಕ್ ಆಗ್ದೀರಾ ಚೈನಾದಲ್ಲಿ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿ ಆಗಿರುವಂತ ಎವರ್ ಗ್ರ್ಯಾಂಡ್ ಬಂದು ಅವಾಗ್ಲೇ ದಿವಾಳಿ ಆಗ್ಬಿಟ್ಟಿದೆ. ಇದೇ ತರನೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರುವಂತ 50 ಕಂಪನಿ ಬಂದು ಚೈನಾದಲ್ಲಿ ಅವಾಗ್ಲೇ ದಿವಾಳಿ ಆಗಕ್ಕೆ ರೆಡಿ ಆಗಿದೆ. ನಿಮ್ಗೆ ಇವಾಗ ಒಂದು ಅನುಮಾನ ಬಂದಿರಬಹುದು, ಕೇವಲ ರಿಯಲ್ ಎಸ್ಟೇಟ್ ಪ್ರೈಸ್
ಪ್ರೈಸಸ್ ಮಾತ್ರ ಕಮ್ಮಿ ಆಗಿದೆ ಅಷ್ಟೇ. ಇದರಿಂದ ಆ ಒಂದು ದೇಶಕ್ಕೆ ನನ್ನ ತೊಂದರೆ ಆಗತ್ತಾ ಅಂತ ಹೇಳಿ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಏನಕ್ಕೆ ಅಂದ್ರೆ ಚೈನಾನ ಒಂದು GDP ನಲ್ಲಿ ರಿಯಲ್ ಎಸ್ಟೇಟ್ ನ ಒಂದು ಕಾಂಟ್ರಿಬ್ಯೂಷನ್ 30% ಇದೆ. ನಾವು ಅವಾಗಲೇ ಮಾತಾಡಿದ್ವಿ 2008 ನಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ ಅನುಭವಿಸಿರುವಂತ ಒಂದು ಅಮೆರಿಕ ಬಂದು ಅದಕ್ಕೆ ಕಾರಣ ಏನಂತ ಅನ್ಕೊಂಡಿದ್ದೀರಾ? ಈ ಒಂದು ರಿಯಲ್ ಎಸ್ಟೇಟ್ ಬಬಲ್ ನೇನೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್. 1998 ನಲ್ಲಿ ಚೈನಾ ತಂದಿರುವಂತ ಹೈಯರ್ ಎಜುಕೇಶನ್ ರಿಫಾರ್ಮ್ ನಲ್ಲಿ ಚೈನಾದಲ್ಲಿ ಇರುವಂತ ಒಂದು ಜನಗಳನ್ನ ಎಜುಕೇಟೆಡ್ ಮಾಡಕ್ಕೋಸ್ಕರ ಚೈನಾ $1 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅವರೆಲ್ಲರೂ ಕೂಡ ಚೆನ್ನಾಗಿ ಓದಿ ಎಜುಕೇಟೆಡ್ ಆಗುವಂತ ಒಂದು ಟೈಮ್ ನಲ್ಲಿ ಚೈನೀಸ್ ಎಕಾನಮಿ ಸ್ಲೋ ಆಗಕ್ಕೆ ಶುರುವಾಗಿತ್ತು. ಲಾಸ್ಟ್ 5 ಇಯರ್ಸ್ ಇಂದ ಚೈನಾದಲ್ಲಿ ಇರುವಂತ ಒಂದು ಪ್ರಜೆಗಳಿಗೆ ಉದ್ಯೋಗ ಇಲ್ದಿರ ಒದ್ದಾಡ್ತಿದ್ದಾರೆ. ಕರೆಕ್ಟ್ ಆಗಿ ಹೇಳೋದಾದ್ರೆ 16 ವರ್ಷದಿಂದ 24 ವರ್ಷದ ಒಳಗಡೆ 2018 ರಿಂದ 2023 ಒಳಗಡೆ 20% ಅಷ್ಟು ಯೂತ್ ಬಂದ್ಬಿಟ್ಟು ಕೆಲಸ ಇಲ್ದಿರ ಒದ್ದಾಡ್ತಿದ್ದಾರೆ. ಮತ್ತೊಂದ್ ಕಡೆ ಚೈನಾದಲ್ಲಿರುವಂತ ಒಂದು ಯಂಗ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಸ್ಲೋ ಆಗಿ ಕಮ್ಮಿ ಆಗ್ತಿದೆ. ಚೈನಾದಲ್ಲಿ ಮುದುಕರ ಒಂದು ಸಂಖ್ಯೆ ಬಂದು ಜಾಸ್ತಿ ಆಗ್ತಿದೆ. 65 ವರ್ಷ ತುಂಬಿರುತ್ತೆ ನೋಡಿ, ಅವರ ಒಂದು ಸಂಖ್ಯೆ ಚೈನಾದಲ್ಲಿ ಜಾಸ್ತಿ ಇದೆ. 65 ವರ್ಷ ದಾಟಿರೋರ ಒಂದು ಸಂಖ್ಯೆ 1990 ನಲ್ಲಿ 5% ಇದ್ರೆ 2022 ನಲ್ಲಿ 5% ಇಂದ 14% ಗೆ ಬಂದಿದೆ. ಅದೇ 2050 ನಲ್ಲಿ 30% ಆಗತ್ತಂತೆ. 2050 ಬರೋಕ್ಕಿಂತ ಮುಂಚೆ ಜನಗಳಿಗೆ ಚೈನಾ ಉದ್ಯೋಗ ಕೊಡ್ಬೇಕಾಗತ್ತೆ. ಆ ಒಂದು ಯೂತ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರು ಯೂತ್ಸ್ ಬಂದ್ಬಿಟ್ಟು ಬರ್ಡನ್ ಆಗಿ ಉಳ್ಕೊಂಡ್ಬಿಡ್ತಾರೆ. 2050 ಒಂದು ಟೈಮ್ ನಲ್ಲಿ ಚೈನಾ ಬಂದು ತುಂಬಾ ಫೈನಾನ್ಷಿಯಲ್ ಕ್ರೈಸಿಸ್ ನ ಅನುಭವಿಸಬೇಕಾಗತ್ತೆ. ಚೈನೀಸ್ ಎಕಾನಮಿ ಸ್ಲೋ ಆಗಕ್ಕೆ ಒಂದು ಮುಖ್ಯವಾಗಿರುವಂತ ಒಂದು ಕಾರಣ ಏನಪ್ಪಾ ಅಂದ್ರೆ ಡಿಫ್ಲೇಷನ್. ಏನ್ ಬ್ರೋ ಡಿಫ್ಲೇಷನ್ ಅಂತ ಕೇಳಿದ್ರೆ, ಡಿಫ್ಲೇಷನ್ ತಿಳ್ಕೊಳ್ಳೋಕೆನ ಮುಂಚೆ ನೀವು ಇನ್ಫ್ಲೇಷನ್ ನ ಒಂದು ಅರ್ಥ ತಿಳ್ಕೊಬೇಕಾಗತ್ತೆ. ಇನ್ಫ್ಲೇಷನ್ ಅಂದ್ರೆ ಒಂದು ದೇಶದಲ್ಲಿ ಉತ್ಪತ್ತಿ ಆಗುವಂತ ಒಂದು ವಸ್ತುನ ಒಂದು ಬೆಲೆ ಬಂದು ಏರಿಕೆ ಆಗುವಂತದ್ದು. ಈ ತರ ಆಯ್ತು ಅಂದ್ರೆ ಒಂದು ದೇಶದಲ್ಲಿ ಇರುವಂತ ಒಂದು ಕರೆನ್ಸಿಗೆ ವ್ಯಾಲ್ಯೂ ಇರೋದಿಲ್ಲ. ಯಾವಾಗ ಇನ್ಫ್ಲೇಷನ್ ಆಗುತ್ತೋ ಒಂದು ಕೆಜಿ ಈರುಳ್ಳಿಗೂ ಕೂಡ ನಾವು 1000 ರೂಪಾಯಿ ಕೊಡ್ಬೇಕಾಗತ್ತೆ. ನಿಮ್ಗೆ ಇವಾಗ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇನ್ಫ್ಲೇಷನ್ ಗೆ ಆಪೋಸಿಟ್ ಏನೇ ಡಿಫ್ಲೇಷನ್. ಒಂದು ದೇಶದಲ್ಲಿ ಉತ್ಪತ್ತಿ ಆಗುವಂತ ಒಂದು ವಸ್ತುನ ಒಂದು ಬೆಲೆ ಕಮ್ಮಿ ಆಗುವಂತದ್ದು. ಇದನ್ನ ಕಮ್ಮಿ ಆಯ್ತು ಅಂದ್ರೆ ಎಲ್ಲರಿಗೂ ಕೂಡ ಅನ್ಸುತ್ತೆ ಕಮ್ಮಿ ಆದ್ರೆ ನಮ್ಗಿನ್ನ ಒಳ್ಳೇದಲ್ವಾ ಅಂತ ಹೇಳಿ. ನಿಮ್ಗೆ ಆತರ ಅನ್ಸುತ್ತೆ ಅಲ್ವಾ? ಆದ್ರೆ ಅದು ಕರೆಕ್ಟ್ ಅಲ್ಲ. ಬೇಸಿಕ್ ಆಗಿ ಡಿಫ್ಲೇಷನ್ ಬರೋಕೆ ಕಾರಣ ಏನಪ್ಪಾ ಅಂದ್ರೆ ಯಾವಾಗ ಒಂದು ದೇಶದ ಪ್ರಜೆಗಳಿಗೆ ಕೆಲಸ ಇರೋದಿಲ್ವೋ, ಸಂಬಳ ಅನ್ನೋವಂಥದ್ದು ತಗೊಂತಿರಲ್ವೋ, ಅವಾಗ ಅವರ ಒಂದು ಪರ್ಚೇಸಿಂಗ್ ಪವರ್ ಬಂದ್ಬಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೋ ಆ ಒಂದು ದೇಶದ ಒಂದು ಪ್ರಾಡಕ್ಟ್ಸ್ ಗಳಿಗೆ ಡಿಮ್ಯಾಂಡ್ ಅನ್ನೋವಂಥದ್ದು ಕೂಡ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಯಾವಾಗ ಪ್ರಜೆಗಳ ಹತ್ರ ದುಡ್ಡಿರಲ್ವೋ ಅವಾಗ ಅವರು ಆ ಒಂದು ಪ್ರಾಡಕ್ಟ್ಸ್ ಗಳ ಮೇಲೆ ಗಮನ ಕೊಡೋದಿಲ್ಲ. ಏನಕ್ಕಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಏನಕ್ಕೆ ಒಂದು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಕ್ ಹೋಗ್ತೀವಿ ನಾವು? ಯಾವಾಗ ಡಿಮ್ಯಾಂಡ್ ಅನ್ನೋವಂಥದ್ದು ಕಮ್ಮಿ ಆಗುತ್ತೋ ಆ ಒಂದು ಪ್ರೈಸಸ್ ಕೂಡ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಡಿಮ್ಯಾಂಡ್ ಪ್ರೈಸ್ ಕಮ್ಮಿ ಆಗುತ್ತೋ ಆ ಒಂದು ಪ್ರಾಡಕ್ಟ್ಸ್ ನ ತಯಾರು ಮಾಡುವಂತ ಒಂದು ಕಂಪ್ನಿನ ಒಂದು ಆದಾಯ ಮತ್ತೆ ಲಾಭ ಅನ್ನೋವಂಥದ್ದು ತೀರಾ ಕಮ್ಮಿ ಆಗ್ಬಿಡುತ್ತೆ. ಯಾವಾಗ ಆದಾಯ ಕಮ್ಮಿ ಆಗುತ್ತೋ ಒಂದು ಕಂಪ್ನಿನ ಒಂದು ಉತ್ಪತ್ತಿನೂ ಕೂಡ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಯಾವಾಗ ಒಂದು ಉತ್ಪತ್ತಿ ಅನ್ನೋವಂಥದ್ದು ಕಮ್ಮಿ ಆಗುತ್ತೋ ಆ ಒಂದು ದೇಶಕ್ಕೆ ಬರುವಂತ ಒಂದು ಟ್ಯಾಕ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಪ್ರಜೆಗಳ ಹತ್ರನೂ ಕೂಡ ದುಡ್ಡಿರಲ್ಲ, ಗೌರ್ಮೆಂಟ್ ಹತ್ರನೂ ಕೂಡ ದುಡ್ಡಿರಲ್ಲ. ಒಂದು ಕಡೆ ಆ ಒಂದು ದೇಶ ಆರ್ಥಿಕವಾಗಿ ಎಕನಾಮಿಕ್ ರಿಸಿಷನ್ ನ ಎದುರ್ಕೋಬೇಕಾಗತ್ತೆ. ಒಂದು ಕಡೆ ಎಕನಾಮಿಕ್ ರಿಸಿಷನ್ ಬಂತು, ಆ ಒಂದು ದೇಶ ಒಂದು ಎಕನಾಮಿಕ್ ರಿಸಿಷನ್ ನ ಎದುರ್ಸಕ್ ಆಗ್ಲಿಲ್ಲ ಅಂದ್ರೆ ಅವಾಗ ಎಕನಾಮಿಕ್ ಡಿಪ್ರೆಷನ್ ಬಂದು ಆ ಒಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಬಂದು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂದ್ರೆ ಪ್ರೆಸೆಂಟ್ ಆಗಿ ಚೈನಾದಲ್ಲಿ ಇದೇ ನಡೀತಿದೆ. ಕೊರೋನಾ ಆದ್ಮೇಲೆ ಚೈನಾದ ಒಂದು ಪರಿಸ್ಥಿತಿ ಬಂದು ಡಿಫ್ಲೇಷನ್ ನಲ್ಲಿ ನಡೀತಿದೆ. ಜನಗಳ ಹತ್ರ ಮೊದ್ಲೇ ದುಡ್ಡಿಲ್ಲ ಅಂತ ಅಂದ್ಮೇಲೆ ಒಂದು ಪ್ರಾಡಕ್ಟ್ಸ್ ಗಳನ್ನ ಖರೀದಿ ಮಾಡಕ್ ಹೋಗಲ್ಲ ಅವರು. ಯಾವಾಗ ಒಂದು ಪ್ರಾಡಕ್ಟ್ಸ್ ನ ಖರೀದಿ ಮಾಡಲ್ವೋ ಉತ್ಪತ್ತಿ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡುವಂತ ಒಂದು ವ್ಯಕ್ತಿಗಳಿಗೆ ಕೆಲಸ ಇರೋದಿಲ್ಲ. ಇನ್ನ ಕೆಲವೊಂದು ಕಂಪನಿ ಚೈನಾದಲ್ಲಿ ಅವರ ಒಂದು ಫ್ಯಾಕ್ಟರಿನ ಮುಚ್ಕೊಂಡು ಹೋಗ್ತಿದ್ದಾರೆ. ಇದ್ರ ಮಧ್ಯ ಚೈನಾ ಮತ್ತೆ ಅಮೆರಿಕ ಮಧ್ಯದಲ್ಲಿ ನಡೀತಿರುವಂತ ಒಂದು ಟ್ರೇಡ್ ವಾರ್ ಮತ್ತೆ ಚೈನೀಸ್ ಗವರ್ನಮೆಂಟ್ ಅಲ್ಲಿ ಇರುವಂತ ಒಂದು ಪೊಲಿಟಿಕಲ್ ಇಶ್ಯೂಸ್ ಆಗಿರಬಹುದು. ಒಟ್ಟಾರೆ ಚೈನಾ ಎಕನಾಮಿ ಡೌನ್ ಆಗ್ತಿರೋದ್ರಿಂದ ಆಪಲ್, ಮೈಕ್ರೋಸಾಫ್ಟ್, ಇಂಟೆಲ್, ಡೆಲ್ ಎಂಬ ಒಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಗಳು ಬಂದು ಸ್ಲೋ ಆಗಿ ಚೈನಾದಲ್ಲಿ ಅವರ ಒಂದು ಉತ್ಪತ್ತಿನ ಕಮ್ಮಿ ಮಾಡಿ ಇಂಡಿಯಾ, ಇಂಡೋನೇಷಿಯಾ, ಮೆಕ್ಸಿಕೋ ಮತ್ತೆ ವಿಯತ್ನಾಂ ಒಂದು ದೇಶದಲ್ಲಿ ಅವರ ಒಂದು ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ಮೇನ್ ಪಾಯಿಂಟ್ ಗೆ ಬರೋಣಂತೆ. ಚೈನಾ ಬಂದು ಅವರ ಒಂದು ಆರ್ಥಿಕ ಪರಿಸ್ಥಿತಿನ ನಾರ್ಮಲ್ ಸ್ಟೇಜ್ ಗೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಆನ್ಸರ್ ತುಂಬಾ ಸಿಂಪಲ್. ಅವ್ರ ದೇಶದಲ್ಲಿ ಇರುವಂತ ಒಂದು ಜನಗಳಿಗೆ ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ಳುವಂತ ಒಂದು ಶಕ್ತಿ ತರಬೇಕಾಗತ್ತೆ. ಇದಕ್ಕೆ ಚೈನಾ ಗವರ್ನಮೆಂಟ್ ಬಂದು ಪ್ರಜೆಗಳಿಗೆ ದುಡ್ಡನ್ನ ಪಂಪ್ ಮಾಡ್ಬೇಕಾಗತ್ತೆ. ಇದೇಗೆ ಬ್ರೋ ಸಾಧ್ಯ ಅಂದ್ರೆ ಎಲ್ಲ ಒಂದು ಕಂಟ್ರೀಸ್
ಕಂಟ್ರೀಸ್ ಕೂಡ ಇದೇ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ. ಅದೇನು ಅಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ಸ್. ಚೈನಾ ದೇಶದಲ್ಲಿರುವಂತ ಒಂದು ಬ್ಯಾಂಕ್ಸ್ ಗಳು ಕಮ್ಮಿ ಬಡ್ಡಿನಲ್ಲಿ ಜನಗಳಿಗೆ ಲೋನ್ ಕೊಡ್ಬೇಕಾಗತ್ತೆ. ಯಾವಾಗ ಕಮ್ಮಿ ಬಡ್ಡಿನಲ್ಲಿ ಲೋನ್ ಕೊಡ್ತಾರೋ ಅವಾಗ ವ್ಯಾಪಾರ ಮಾಡುವಂತವ್ರು ಲೋನ್ ನ ತಗೊಂಡು ಅವಾಗ ಫ್ಯಾಕ್ಟರಿನ ಇಟ್ಟು ಜನಗಳಿಗೆ ಉದ್ಯೋಗ ಕೊಡ್ತಾ ಪ್ರಾಡಕ್ಟ್ಸ್ ಗಳನ್ನ ತಯಾರಿ ಮಾಡ್ತಾರೆ. ಇದರಿಂದ ಜನಗಳು ಕೊಂಡ್ಕೊಳ್ಳುವಂತ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಆತರ ಆಗುತ್ತೋ ಲೋನ್ ನ ಬ್ಯಾಂಕ್ ಇಂದ ಜನಗಳು ಇಸ್ಕೊಂಡಿದ್ರೆ ಕರೆಕ್ಟ್ ಟೈಮ್ಗೆ EMI ನ ಪೇ ಮಾಡ್ತಾರೆ. ಇದರಿಂದ ಜನಗಳು ಅವ್ರಿಗೆ ಬೇಕಾಗಿರುವಂತದ್ದೆಲ್ಲನೂ ಕೂಡ ಕೊಂಡ್ಕೊಂಡು ದೇಶದ ಒಂದು ಆದಾಯನ ಜಾಸ್ತಿ ಮಾಡ್ತಾರೆ. ಆದ್ರೆ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಇದು ನಡಿಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಇದನ್ನ ಎಕನಾಮಿಕ್ ಟರ್ಮಿನಾಲಜಿನಲ್ಲಿ ಇನ್ಫ್ಲೇಷನ್, ರಿಸಿಷನ್, ಡಿಫ್ಲೇಷನ್, ಡಿಪ್ರೆಷನ್ ಇದನ್ನ ಬಿಸ್ನೆಸ್ ಸೈಕಲ್ ಅಂತ ಕರೀತಾರೆ. ಇದು ಬರ್ಬೇಕು ಅಂದ್ರೆ ಯಾವ್ದೇ ಒಂದು ದೇಶದಲ್ಲಿ ಪ್ರಜೆಗಳ ಹತ್ರ ದುಡ್ಡು ಬಂದ್ಬಿಟ್ಟು ಕಂಟ್ರೋಲ್ ನಲ್ಲಿ ಇರ್ಬೇಕಾಗತ್ತೆ. ಒಂದು ದೇಶದಲ್ಲಿ ಉತ್ಪತ್ತಿ ಆಗುವಂತ ಒಂದು ವಸ್ತುಗೆ ಸಮಾನವಾಗಿ ದುಡ್ಡು ಇರ್ಬೇಕಾಗತ್ತೆ. ಇನ್ಫ್ಲೇಷನ್ ಅನ್ನ ಬಂತು ಅಂದ್ರೆ ವಸ್ತುನ ಒಂದು ಪ್ರೈಸ್ ಬಂದು ಜಾಸ್ತಿ ಆಗತ್ತೆ. ವಸ್ತುನ ಒಂದು ಬೆಲೆ ಜಾಸ್ತಿ ಆಗಿ ಆರ್ಥಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪ್ರಜೆಗಳ ಹತ್ರ ಹಣನ ಕಮ್ಮಿ ಇತ್ತು ಅಂದ್ರೆ ವಸ್ತುಗಳ ಒಂದು ಬೆಲೆ ಕಮ್ಮಿ ಆಗಿ ಡಿಮ್ಯಾಂಡ್ ಅನ್ನುವಂಥದ್ದು ಕಮ್ಮಿ ಆಗುತ್ತೆ. ಪ್ರಜೆಗಳ ಹತ್ರ ಬೇಕಿರೋಷ್ಟು ಮಾತ್ರ ದುಡ್ಡು ಇರ್ಬೇಕಾಗತ್ತೆ. ಇನ್ಫ್ಲೇಷನ್ ಮತ್ತೆ ಡಿಫ್ಲೇಷನ್ ರೆಗ್ಯುಲೇಟ್ ಮಾಡಕ್ಕೆ ಪ್ರತಿ ದೇಶದಲ್ಲಿ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಲೈಕ್ ನಮ್ಮ ಒಂದು ದೇಶದಲ್ಲಿ RBI. ಈ ಒಂದು ಸೆಂಟ್ರಲ್ ಬ್ಯಾಂಕ್ ಬಂದು ಅವಾಗ ದೇಶದ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ನ ಅನಲೈಸ್ ಮಾಡುತ್ತೆ. ಒಂದು ವೇಳೆ ಪ್ರಜೆಗಳ ಒಂದು ವಸ್ತುವಿನ ಕೊಂಡ್ಕೊಳ್ಳುವಂತ ಒಂದು ಶಕ್ತಿನ ಕಮ್ಮಿ ಆಯ್ತು ಅಂದ್ರೆ ಆ ಕ್ಷಣನೇ ಬಡ್ಡಿ ರೇಟ್ ನ ಕಮ್ಮಿ ಮಾಡಿ ಎಕನಾಮಿಕ್ ಒಳಗಡೆ ದುಡ್ಡನ್ನ ಕಳಿಸ್ತಾರೆ. ಒಂದು ವೇಳೆ ಪ್ರಜೆಗಳ ಹತ್ರ ದುಡ್ಡು ಜಾಸ್ತಿ ಇದೆ, ಡಿಮ್ಯಾಂಡ್ ಅನ್ನ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಬಡ್ಡಿ ರೇಟ್ ನ ಜಾಸ್ತಿ ಮಾಡಿ ಎಕನಾಮಿಕಲ್ ಇರುವಂತ ಒಂದು ಜಾಸ್ತಿ ಅಮೌಂಟ್ ನ ಹೊರಗಡೆ ತೆಗೆಸ್ತಾರೆ. ಇವಾಗ ಈ ಒಂದು ಲಾಜಿಕ್ ನಿಮ್ಗೆ ಗೊತ್ತಾಗಿರುತ್ತೆ. ಪ್ರಪಂಚದಲ್ಲಿ ಎಕನಾಮಿಕಲಿ 2ನೇ ಸ್ಥಾನದಲ್ಲಿರುವಂತ ಒಂದು ಚೈನಾ, ಇಂಡಿಯಾ, ವಿಯತ್ನಾಂ ಮತ್ತೆ ಮೆಕ್ಸಿಕೋ ಈ ಒಂದು 3 ದೇಶಗಳು ಆ ಒಂದು ಸ್ಥಾನಕ್ಕೆ ಬರುತ್ತಾ ಅಂದ್ರೆ ನಮ್ಮ ಒಂದು ಇಂಡಿಯಾಗೆ ಜಾಸ್ತಿ ಚಾನ್ಸಸ್ ಇದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಚೈನೀಸ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಆಗಿರುವಂತ SSC ಕಾಂಪೋಸಿಟ್ ಇಂಡೆಕ್ಸ್ ಬಂದು 2020 ನಲ್ಲಿ ಕೊರೋನಾ ಬಂದಾಗ ಎಲ್ಲಿತ್ತೋ ಇವಾಗ್ಲೂ ಕೂಡ ಅಲ್ಲೇ ಇದೆ. ಚೈನೀಸ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಈ ಒಂದು 3 ವರ್ಷದಲ್ಲಿ ಅಷ್ಟೊಂದೇನು ಲಾಭ ಬರಲಿಲ್ಲ. ಅದೇ 3 ವರ್ಷದಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಂದು 150% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ನೀವಿಲ್ಲೇ ಕಂಪೇರ್ ಮಾಡಬಹುದು. ಚೈನಾಗೆ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಇಂಡಿಯನ್ ಕಂಪನೀಸ್ ಬಂದ್ಬಿಟ್ಟು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳಿ, ಮತ್ತೆ ಇನ್ವೆಸ್ಟರ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತ ಹೇಳಿ. ಫೈನಲ್ ಆಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಚೈನಾನ ನಾವು ಬೀಟ್ ಮಾಡಕ್ ಆಗಲ್ಲ. ಆದ್ರೆ ನಮ್ಮ GDP ಗ್ರೋತ್ ರೇಟ್ 7% ಗಿಂತ ಜಾಸ್ತಿ ನಾವು ಮೇಂಟೈನ್ ಮಾಡಿದೀವಿ ಅಂದ್ರೆ ನಮ್ಮ ದೇಶದ ಲಾಜಿಸ್ಟಿಕ್ ಸರ್ವಿಸ್ ನ ಬೆಟರ್ ಮಾಡಿದ್ರೆ ಇಂಡಿಯಾ 5 ಟ್ರಿಲಿಯನ್ ಎಕನಾಮಿನ ಅಚೀವ್ ಮಾಡೋದು ಅಲ್ದಿರ ಚೈನಾನ ಬೀಟ್ ಮಾಡ್ತಾ ಪ್ರಪಂಚದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ನಮ್ಮ ಒಂದು ಇಂಡಿಯಾ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ನಾವ್ ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಫ್ಯೂಚರ್ ಡಿಸೈಡ್ ಆಗುತ್ತೆ. ನಿಮ್ಗೆ ಇವಾಗ ಕ್ಲಿಯಾರಿಟಿ ಬಂತು ಅಂತ ಅನ್ಕೊಂತೀನಿ. ಈ ಒಂದು ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಿಮ್ಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂತ ಹೇಳೋದಾದ್ರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಧನ್ಯವಾದ.